ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಿದೆ ಅಂತ ಹೇಳಿದರೆ, ಇದ ಮಂತ್ 20ಕ್ಕೆ ರಷ್ಯನ್ ಸ್ಕೂಲ್ನಲ್ಲಿ ಎಕ್ಸಿಬಿಷನ್ ಇರೋದು. ಸೊ ರಷ್ಯನ್ ಸ್ಕೂಲ್ನ ಟೀಚರ್ ರಷ್ಯಗೋ ಟಾಪಿಕ್ ಬಂದುಬಿಟ್ಟು ರೇನ್ಬೋದು ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ನಾವು ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಅನ್ಬೋದು. ಒಂದು ಫುಲ್ ರೇನ್ಬೋ ಕ್ರಿಯೇಟ್ ಮಾಡಿ ಎಲ್ಲ ಫುಲ್ ಒಂಥರ ಡಿಫ್ರೆಂಟ್ ಒಂದೇನೋ ಟಾಪಿಕ್ನ ನೀವೇ ಕ್ರಿಯೇಟ್ ಮಾಡಿಕೊಡ್ರಿ ಎಕ್ಸಿಬಿಷನ್ನಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ನಾನು ಟೈಮ್ ಇನ್ನೊಂದು ಭಾಳ ದಿನ ಇಲ್ಲ, ಇನ್ನೊಂದು 4-5 ಡೇಸ್ ಇರೋದು. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿವರೆಗೆ ಮುಗಿತೈತಿ ಅಂತ ತಿಳ್ಕೊಂಡು ಸೊ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಸಾಮಾನು, ಥರ್ಮಾಕೋಲ್, ಕಾರ್ಡ್ಬೋರ್ಡ್, ಕಲರ್ ಪೇಪರ್ಸ್, ಫೆವಿಕ್ವಿಕ್, ಫೆವಿ ಸ್ಟಿಕ್, ಸೀಸರ್, ಎವ್ರಿಥಿಂಗ್ ಎಲ್ಲ ಇಟ್ಕೊಂಡಿನಿ ಅಂತ ಹೇಳ್ಬೋದು. ಇನ್ನು ಏನೇನು ಬೇಕಾಗ್ತೋ ಗೊತ್ತಿಲ್ಲ, ಬಟ್ ಈಗ ಸ್ಟಾರ್ಟಿಂಗ್ ಅಂತ ಬೇಸಿಕ್ ಏನೇನು ಮಾಡೋದಲ್ಲ ಎಲ್ಲ ಇದ್ದಾವೆ. ಸೊ ಅಷ್ಟ್ರ ಮೇಲೆ ಒನ್ ಬೈ ಒನ್ ಮಾಡ್ಕೊತ ಹೋಗ್ತೀನಿ. ಬರೀ ನಾನು ರೇನ್ಬೋ ಮಾಡೋ ಮುಂದೆ ನಿಮ್ಗೆ ಸ್ವಲ್ಪ ಯಾವ ಥರ ಮಾಡಿದೆ, ಏನು ಮಾಡಿದೆ ಅಂತ ಎಲ್ಲ ವಿಡಿಯೋ ಮೂಲಕ ತೋರಿಸ್ಕೊತ ಹೋಗ್ತೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಾರ್ದ ಎಂಡ್ವರೆಗೂ ನೋಡಿ. ಫೈನಲಿ ಫಸ್ಟ್ ಸ್ಟೆಪ್ ರಶ್ಶನ್ನೇ ಇಷ್ಟೊಂದು ಮಾಡಿದ್ದೆ. ಎಲ್ಲ ಕಾರ್ಡ್ಬೋರ್ಡ್ ಒಳಗೆ ಥರ್ಮಾಕೋಲ್ ಅಂಟಿಸಿ ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿ ಈ ಥರ ಇಷ್ಟೆಲ್ಲ ಮಾಡಿದ್ದೀನಿ. ಸೊ ಇನ್ನು ಈಗ ಜಸ್ಟ್ ಒಂದು ಸ್ಟೆಪ್ ಮುಗೀತು ಅಂತ ಹೇಳ್ಬೋದು. ಸೊ ರಶ್ಶು ಬರೋ ಟೈಮ್ ಆಯಿತು. ಸೊ ಅವನಿಗೆ ಲಂಚಿಗೆ ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಸೊ ಅವ್ನಿಗೆ ಲಂಚ್ ಮುಗಿಸಿ ಅವ್ನು ಮಲಗಿಸಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡ್ಬೋದು ನಾನು ಎಲ್ಲ ಮಾಡಿ ಎಲ್ಲ ಮುಗ್ದಿತ್ತು. ಮುಗಿಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇರೋಷ್ಟ್ರೊಳಗೆ ನಮ್ಮ ರಶ್ಶನ್ ಕಿರಿಕಿರಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನೋಡ್ಬೋದು ನಂದು ಫೈನಲ್ ಲುಕ್ ಹೆಂಗೆ ಬಂದೈತಿ ರೇನ್ಬೋದು ಅಂತ. ಇನ್ನೊಂದು ಏನು ಹೇಳಬೇಕಂದ್ರೆ ಇದ್ರೊಳಗೆ ನಮಗಿಂತ ಹೆಚ್ಚಿಗೆ ನಮ್ಮ ರಶ್ಶು ಅವ್ರದ್ದು ಭಾಳ ಎಫರ್ಟ್ ಐತಿ ಅಂತ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡೀನಿ ಅನ್ನೋಕ್ಕಿಂತ ಮಾಡೀವಿ. ಫಾರೆಸ್ಟ್ ಇದೆ, ಸ್ಕೈ ಇದೆ, ರೇನ್ ಬರ್ತಾ ಇರೋದು, ರೇನ್ ಡ್ರಾಪ್ಸ್ ಎಲ್ಲ ಬರತ್ತಾವು, ರೇನ್ಬೋ ಐತಿ, ಶಿಪ್ಸ್ ಇದ್ದಾವೆ, ವೆರೈಟೀಸ್ ಆಫ್ ಟ್ರೀಸ್ ಇದ್ದಾವೆ, ಮೇನ್ಲಿ ಸನ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನೋಡಿರಿ ನೀವು ನಮ್ಮ ರಶ್ಶು ಇದನ್ನು ನೋಡಾಕತ್ತಿದ್ದ ಟಿ ವಿ. ಸೊ ಅವಂಗೆ ಒಂದು ಸ್ವಲ್ಪ ಸ್ಪೀಚ್ ಬರೆದು ಕೊಟ್ಟಿದ್ದೆ, ಅದನ್ನಂತ ಹೇಳತ್ತಿದ್ದೆ. कहाँ पे जा रहे हो? स्कूल में क्या है? वहाँ पे देखो, स्कूल में क्या है? एग्जीबिशन। हाँ। आप क्या बना रहे हो एग्जीबिशन में? आपका प्रोजेक्ट वर्क क्या है? क्या है वो? रेनबो के लिए कौन बनाए? मैं। आप बनाए क्या? कैसे बनाए? सभी लेके आके मैं बनाया है। आप बनाए क्या? वेरी गुड. ಫೈನಲಿ ಅವರು ಕ್ಲಾಸ್ ಟೀಚರ್ ಹತ್ರ ಒಂದು ಫೋಟೋ ತೊಗೊಂಡು ಇವಾಗ ಸ್ಪೀಚ್ ಹೇಳೋದು ಬಂತ ಹೇಳಿದರು. ಅವ್ನು ಬಂದು ಅವನ್ನೆಲ್ಲ ಪ್ರಾಜೆಕ್ಟ್ ಎಲ್ಲ ಚೆಕ್ ಮಾಡಿದರು ಅವ್ರ ಪ್ರಿನ್ಸಿಪಲ್ ಮ್ಯಾಡಮ್ಸ್ ಎಲ್ಲ. ಆಮೇಲೆ ಅವನಿಗೆ ರೇನ್ಬೋದ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದರು. ಹೇಳಿದ್ಮೇಲೆ ರಶ್ಶು ಮಾಡ್ತಾಯಿದ್ದ. ಇನ್ ಬಿಟ್ವೀನ್ ಅವ್ನ ಕೈ ತಳಗಿಟ್ಕೊಂಡಿದ್ದ. ಮತ್ತು ಅವ್ರ ಮೇಡಮ್ ಒಂದು ಕೈ ಚೆನ್ನಾಗಿ ಮಾಡಿ ಫೋಲ್ಡ್ ಮಾಡಿಸಿ ಹೇಳಕ್ಕೆ ಹಚ್ಚಿದ್ರು. ನೋಡ್ಬೋದು ನೀವೆಲ್ಲ ಮಕ್ಕಳು ಯಾವ ಥರ ತಯಾರಾಗಿ ಕೂತ್ಕೊಂಡಿದ್ರು ತಮ್ಮ ಪ್ರಾಜೆಕ್ಟ್ ವರ್ಕ್ನ ತಗೊಂಡು. ರಶ್ಶು ಚೆನ್ನಾಗಿ ಹೇಳಿದ ಅಂತ ಹೇಳ್ಬೋದು. ಅದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರತ್ತಿತ್ತು ಅಂತಂದು ನಾನು ಅವ್ನ ವಾಯ್ಸ್ ಕೊಟ್ಟಿಲ್ಲ. ಅವ್ರ ಮೇಡಮ್ಸ್ ಎಲ್ಲ ಭಾಳ ಖುಷಿಯಾಗಿದ್ರು. ರೇನ್ಬೋ ಎಲ್ಲಿ ಇರ್ತೈತಿ, ರೇನ್ಬೋ ಯಾವಾಗ ಬರ್ತೈತಿ, ರೇನ್ಬೋದಲ್ಲಿ ಎಷ್ಟು ಕಲರ್ಸ್ ಇದ್ದಾವೆ ಅಂತ ಸೀಕ್ವೆನ್ಸ್ ಆಗಿ ಹೇಳಿದ. ನೋಡಾತಿರ್ಬೋದು ನೀವು.
ಚಟ್ ಚಟ್ ಚಕ್ 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 ಅಂತ ಯಾವುದಾದ್ಮೇಲೆ ಯಾವ ಕಲರ್ ಬರ್ತೈತಿ ಅಂತ ಕರೆಕ್ಟಾಗಿ ಹೇಳಿದ. ನೋಡ್ಬೋದು, ನಿಮಗೆ ಕಾಣಿಸ್ತೈತಿ. ಬಟ್ ನನ್ನ ಮಗ ಏನು ಹೇಳಿದ್ರು ಎಲ್ಲಕ್ಕೂ ಸೈ ಅಂತ ಮುಂದೆ ನುಗ್ಗಿ ಬಿಡ್ತಾನ. ರಿಯಲಿ ನಾನು ರಶ್ ನೋಡ್ಬೋದು, ಎಲ್ಲ ಕ್ಲಾಪ್ಸ್ ಹಾಕ್ಸಿದ್ರು. ಅಂದ್ರೆ ಒಂದು ಸ್ಪೀಚ್ ಚೆನ್ನಾಗಿತ್ತು ಅಂತ ಕ್ಲಾಪ್ಸ್ ಹಾಕಿದ್ಮೇಲೆ ಅವ್ನ ಪ್ರಾಜೆಕ್ಟ್ ವರ್ಕ್ ಜೊತೆ ಒಂದು ಫೋಟೋ ತೊಗೊಂಡ್ರು. ಆಮೇಲೆ ಎಲ್ಲ ಮುಗೀತು ನೋಡ್ಬೋದು. ಅಂದರೆ ಎಲ್ಲ ಹುಡುಗರು ಒಂದೊಂದು ಥರ ಏನೇನೋ ಒಂದು ಏನೇನೋ ವೆರೈಟೀಸ್ ಆಫ್ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಬಂದಿದ್ರು. ಒಬ್ಬರು ಟ್ರಾಫಿಕ್ ಪೊಲೀಸ್, ಒಬ್ಬರು ಟೀಚರ್ ಆಗಿದ್ರು, ಒಬ್ಬರು ಇಂಡಿಯನ್ ಕರೆನ್ಸಿ, ಒಬ್ಬರು ವಿಲೇಜ್ ಲೈಫ್ ಸ್ಟೈಲ್, ಆಮೇಲೆ ಒಬ್ಬರು ಪ್ಲಾಂಟ್ ಬಗ್ಗೆ, ಮತ್ತು ಸಿಂಗ್ಯುಲರ್ ಫ್ಲೋರಲ್ಸ್ ಬಗ್ಗೆ, ಫ್ರೂಟ್ಸ್ ಬಗ್ಗೆ, ಟೇಲರಿಂಗ್ ಬಗ್ಗೆ, ಫ್ಲವರ್ಸ್ ಬಗ್ಗೆ ಅಂತ ಹೀಗೆಲ್ಲ ಹೇಳ್ಬೋದು. ಬಟ್ ಚೆನ್ನಾಗಿ ತಮ್ಮದೊಂದು ಕ್ರಿಯೇಟಿವಿಟಿಕೊಂಡು ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ಮತ್ತು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅವ್ರ ಎಕ್ಸಿಬಿಷನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿದರು. ಮುಗೀತು. ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ರಶ್ಶುಗೆ ಬ್ರೇಕ್ ಟೈಮ್ ಅಂತಂದು ಮನೆ ಹತ್ತಿರ ಇರೋ ಫ್ರೆಂಡ್ಸ್ ಜೊತೆ ಆಡಾಕತ್ತಿದ್ದ. ನೋಡ್ಬೋದು ನೀವು. ನಮ್ಮ ರಶ್ಶಿಗೆ ಇನ್ನೊಂದು ಏನಂದರೆ, ಅವನ ಜೊತೆ ಅವ್ನ ಫ್ರೆಂಡ್ಸ್ ಇದ್ರೆ ಮುಗೀತು. ಊಟ ಬೇಡ, ನೀರು ಬೇಡ, ನಿದ್ದೆ ಇಲ್ಲ, ಏನೂ ಇಲ್ಲ, ಒಟ್ಟು ಫ್ರೆಂಡ್ಸ್ ಆಟ ಆಡೋದು ಅಂತ ಹಂಗಿರ್ತೈತಿ. ಆಮೇಲೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಮುಗಿತೈತಲ್ಲ, ಹೋಗಲಿ ಬಿಡ ಅಂತಂದು ನಾವು ಆಡ್ಲಿಕ್ಕೆ ಬಿಟ್ಟಿದ್ವಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ರಶ್ಶನ್ ಪ್ರಾಜೆಕ್ಟ್ ವರ್ಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಥ್ಯಾಂಕ್ ಯು.